ಹಿಟ್ಲರ್ ಕಲ್ಯಾಣ ಭಾಗ 4. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಕಥೆನ ಶುರು ಮಾಡೋಣ. ಮನೆಯಲ್ಲಿ ಇದ್ದವರೆಲ್ಲ ನಿದ್ದೆಗೆ ಜಾರಿದ್ರಿಂದ ಅರೆನಿದ್ದೆಯಲ್ಲೇ ನೇರವಾಗಿ ತನ್ನ ರೂಮಿನೊಳಗಡೆ ಹೋಗ್ಬಿಟ್ಟ ಸೌರಭ್. ಕೆಳಗಡೆ ಇದ್ದ ಅವರ ರೂಮಿಂದ ಹಾಲ್ನಲ್ಲಿ ಕೇಳಿದ ಸದ್ದು ಕೇಳಿ ಹೊರಬಂದ ರಾಧಾ ತೂಗಾಡುತ್ತಾ ಮೆಟ್ಟಿಲೇರ್ತಾ ಇದ್ದ ಮಗನನ್ನು ನೋಡಿ ಭಾರವಾದ ನಿಟ್ಟುಸಿರನ್ನು ಬಿಟ್ಟು ಒಳಗಡೆ ಹೋದರು. ಅರೆನಿದ್ದೆಯಲ್ಲೇ ಮೇಲಿನ ಮಹಡಿಗೆ ಹೋಗಿ ರೂಮ್ನೊಳಗಡೆ ಹೆಜ್ಜೆ ಇಡ್ತಾ ಇದ್ದಂತೆ ತಾನು ಹೋಗುವಾಗ ನೀರಿನ ಬಕೆಟನ್ನು ಕೆಡವಿ ಬಕೆಟನ್ನು ಎಲ್ಲೆಂದರಲ್ಲಿ ಒದ್ದು ಹಾಕಿದ್ರಿಂದ ಒಂದು ಕಡೆ ನೆಲದ ಮೇಲೆ ಉಳಿದ ನೀರು ಇನ್ನೊಂದು ಕಡೆ ಬಕೆಟ್ ಬಿದ್ದು ರೂಮ್ ಇಡೀ ಗಲೀಜಾಗಿತ್ತು. ಒಳಬಂದ ಸೌರಭ್ ಅದನ್ನು ನೋಡಿ ಮುಖ ಸಿಂಡರ್ಸ್ಕೊಂಡು ಛೇ ರೂಮ್ ಹೀಗೆ ಡರ್ಟಿಯಾಗಿದ್ದರೆ ಮೇಡ್ಗಳು ಏನು ಕಿತ್ತು ಹಾಕ್ತಾರೆ, ಟೈಮ್ಗೆ ಸ್ಯಾಲ್ರಿ ತಗೊಳ್ಳೋದು ಬಿಟ್ಟರೆ ಇವರಿಗೆ ಬೇರೇನೂ ಗೊತ್ತೇ ಆಗೋದಿಲ್ಲ ಎಂದು ಕೋಪದಿಂದ ಮೇಡ್ಗಾಗಿ ಕೂಗಿಕೊಳ್ಳಲು ಹೋದ. ಸೌರಭ್: ಹೌದು, ನಾನು ಬೆಳಗ್ಗೆ ಒಂದು ಹೊಸ ಮೇಡನ್ನು ಖರೀದಿಸಿದ್ನಲ್ಲ, ಅಷ್ಟಕ್ಕೂ ಅದು ಎಲ್ಲಿದೆ ಈಗ ಎಂದು ಮಂಪರ್ನಿಂದ ಮುಚ್ಚೋಗಿದ ಕಣ್ಗಳನ್ನು ಕಷ್ಟಪಟ್ಟು ತೆರೆದು ರೂಮಿನ ಎಲ್ಲೆಡೆ ಗಮನ ಇಟ್ಟು ನೋಡಿದ. ಹಾಸಿಗೆಯ ಕೆಳಭಾಗದಲ್ಲಿ ಮೊಣಕಾಲುಗಳನ್ನು ಹೊಟ್ಟೆಗೆ ಮಡಚಿ ಸೌರಭ್ ಹೋಗುವಾಗ ಎಲ್ಲಿ ಮಲಗಿದ್ಲೋ ಪಾಪ ಹಾಗೆಯೇ ಕಳು ನೆಲದ ಮೇಲೆ ಬಿದ್ದಿದ್ದ ಅಕ್ಷತಾನ ನೋಡಿ ಮುಖವನ್ನು ಇನ್ನಷ್ಟು ಸಿಂಡರಿಸುತ್ತಾ, ಇದೇನು ಅಷ್ಟೆಲ್ಲ ನಾನು ಹಣವನ್ನು ಚೆಲ್ಲಿ ಖರೀದಿಸಿದ ಮೇಡ್ ನನಗಿಂತ ಮೊದಲೇ ನನ್ನ ರೂಮಿನಲ್ಲಿ ಆರಾಮಾಗಿ ಮಲಗಿದೆ ಎಂದುಕೊಂಡು ಅರೆನಿದ್ದೆಯಲ್ಲೇ ಅವಳ ಹತ್ತಿರ ಹೋಗಿ ನೆಲದ ಮೇಲೆ ಮಲಗಿದ್ದ ಅಕ್ಷತಾ ಮೊಣಕೈ ಹಿಡಿದು ಒಂದೇ ಉಸಿರಿಗೆ ಎತ್ತಿ ಕೂರಿಸಿದ ಸೌರಭ್. ಅಲ್ಲಿವರೆಗೆ ಪ್ರಜ್ಞೆ ಇಲ್ಲದೆ ನಿದ್ರೆಯಲ್ಲಿದ್ದ ಅಕ್ಷತಾ ಸೌರಭ್ ಕೈ ತನ್ನ ಮಣಿಕಟ್ಟನ್ನು ಯಾವಾಗ ಬಲವಾಗಿ ಹಿಡಿದಿದೆಯೋ ಆಗ ನೋವಿಗೆ ಮೆಲ್ಲಗೆ ಪ್ರಜ್ಞೆ ಬರೋದು. ಅಷ್ಟಲ್ಲೇ ಆಗಲೇ ಅವಳನ್ನು ಎತ್ತಿ ಕೂರಿಸಬೇಕಾಗಿತ್ತು ಸೌರಭ್. ಅವನ ಉಳುವಿನಂತಹ ಹಿಡಿತಕ್ಕೆ ಕೈ ನೋವಾಗ್ತಾ ಇದ್ದರೆ ಮಧ್ಯಾಹ್ನದಿಂದಲೂ ನೆನೆದ ನೆಲದ ಮೇಲೆ ತೇವವಾದ ಬಟ್ಟೆಗಳೊಂದಿಗೆ ಹಾಗೆಯೇ ಮಲಗಿದ್ರಿಂದ ಈಗಾಗಲೇ ಅವಳ ಮೈ ಸುಡ್ತಾ ಇತ್ತು ಜ್ವರದಿಂದ. ಕಳೆದ ರಾತ್ರಿಯಿಂದ ಊಟ ಇಲ್ಲದೆ ಈಗ ಜ್ವರವೂ ಅದಕ್ಕೆ ಸೇರಿಕೊಂಡಿದ್ದರಿಂದ ದೇಹಕ್ಕೆ ಶಕ್ತಿ ಇಲ್ಲದೆ ಸುಸ್ತಿನಿಂದ ಮುಚ್ಚಿ ಹೋಗ್ತಾ ಇದ್ದ ಕಣ್ಣು ತುಂಬ ನೀರು ತುಂಬಿಕೊಂಡಿತ್ತು. ಭಯದಿಂದ ಸೌರಭ್ ನೋಡಿದಳು ಅಕ್ಷತಾ. ಈಗಾಗಲೇ ಅತಿಯಾದ ಕುಡಿತದಿಂದ ಕಣ್ಗಳು ಕೆಂಪಾಗಿ ಹೋಗಿದ್ರೆ ತನ್ನ ರೂಮಿನಲ್ಲಿ ಅಕ್ಷತಾನ ನೋಡಿ ಕೋಪ ತಾರಕಕ್ಕೆ ಏರಿತು. ಅವಳನ್ನು ಹತ್ತಿರಕ್ಕೆ ಎಳೆದು ಹಿಡಿದುಕೊಂಡು ಅವನ ಮುಖವನ್ನು ಅವಳ ಮುಖದ ಹತ್ತಿರಕ್ಕೆ ತಂದು, ಏಯ್, ಏನು ರೂಮ್ ಹೀಗೆ ಗಲೀಜಾಗಿದ್ರೆ ಕ್ಲೀನ್ ಮಾಡಬೇಕು ಅಂತ ಗೊತ್ತಿಲ್ವಾ? ನಾನು ಬರೋ ಅಷ್ಟರಲ್ಲಿ ನಿನ್ನ ಅಪ್ಪನ ರೂಮಿನಂತೆ ಆರಾಮಾಗಿ ಮಲಗಿದ್ದೆ, ಇದನ್ನೆಲ್ಲ ಯಾರು ಕ್ಲೀನ್ ಮಾಡ್ತಾರೆ ಎಂದು ಜೋರಾಗಿ ಕೇಳಿದ ಸೌರಭ್. ಅವನ ಗರ್ಜನೆಗೆ ಎಲೆಯಂತೆ ನಡುಕ್ತಾ, ನಾನು ಕ್ಲೀನ್ ಮಾಡ್ತೀನಿ ಸರ್ ಅಂದಳು ಅಕ್ಷತಾ ಕಷ್ಟಪಟ್ಟು ಒಂದೊಂದೇ ಮಾತುಗಳನ್ನು ಜೋಡಿಸುತ್ತಾ. ನೀನು ಮಾಡ್ತೀಯಾ? ಏನು ಮಾಡಬೇಕು? ನೀನೇ ಮಾಡಬೇಕು. ಯಾಕೆ ಅಂದರೆ ನಾನು ನಿನ್ನನ್ನು 25 ಲಕ್ಷಕ್ಕೆ ಖರೀದಿಸಿದ್ದೇನೆ, ಆದ್ದರಿಂದ ಹೋಗು ಎಂದು ಅವಳನ್ನು ಬಲವಾಗಿ ತಳ್ಳಿ ಹೋಗಿ ರೂಮಿನ ಎಲ್ಲ ಮೊದಲು ನೀಟಾಗಿ ಕ್ಲೀನ್ ಮಾಡು ಎಂದು ಅವಳ ಕೈಯನ್ನು ಬೀಸಿ ಎಸೆದ. ಅಸಲಿಗೆ ಅಕ್ಷತಾ ಬಹಳ ತೆಳ್ಳಗಿದ್ಲು, ಅದರಲ್ಲಿ ಈಗ ಇನ್ನಷ್ಟು ಸುಸ್ತಾಗಿದ್ದಾಳೆ. ಅಷ್ಟೇ ಅಲ್ಲ, ಜ್ವರ ಬೇರೆ. ಸೌರಭ್ ತಳ್ಳಿದಾಗ ಪುಸಕ್ಕನೆ ಹೋಗಿ ಕೆಳಗಡೆ ಬಿದ್ದುಬಿಟ್ಲು. ಮತ್ತೆ ಸೌರಭ್: ಹೇ, ಏನೋ ಹೀಗೆ ತಳ್ಳಿದ್ರೆ ಹಾಗೆ ಬೀಳ್ತೀಯಲ್ಲ, ನಿಮ್ಮಪ್ಪ ನಿನಗೆ ಅಷ್ಟು ಊಟ ಹಾಕಿಲ್ವಾ? ಹಾಗಾದರೆ ನಮ್ಮಂಥವ್ರಿಗೆ ಮಾರಾಟವಾಗಿ ನೀನು ಸಂಪಾದಿಸಿದ ಹಣವನ್ನೆಲ್ಲ ಏನು ಮಾಡ್ತಾನೆ ಎಂದನು. ಕೆಳಗೆ ಬಿದ್ದ ಅಕ್ಷತಾ ನೋಡುತ್ತಾ ಅಕ್ಷತಾ ಕಂಠ ಬಿರಿಯುವಂತೆ ಕೂಗಿ ಹೇಳಬೇಕು ಅಂತ ಅನ್ನಿಸ್ತು. ತನ್ನ ತಂದೆ ಬ್ರೋಕರ್ ಅಲ್ಲವೆಂದು, ತಾನು ಯಾವಾಗಲೂ ಯಾರಿಗೂ ಕೂಡ ಮಾರಾಟ ಆಗಿಲ್ಲ ಎಂದು. ಆದರೆ ಈಗ ಸೌರಭ್ ಇರುವ ಪರಿಸ್ಥಿತಿಯಲ್ಲಿ ಅವನಿಗೆ ಎದುರಾಡಲು ಭಯವಾಗ್ತಾ ಇದೆ. ಹಾಗಂತ ಇನ್ನು ಮುಂದೆಯಾದರೂ ಎದುರಾಡಲು ಹೇಗೆ ತಾನೇ ಸಾಧ್ಯ? ಮೌನವಾಗಿ ಎದ್ದು ಕ್ಲೀನ್ ಮಾಡಲು ಶುರು ಮಾಡಿದಳು ಅಕ್ಷತಾ. ಅವಳು ಮಾಡುವ ಕೆಲಸವನ್ನು ನೋಡ್ತಾ ಇದ್ದ ಸೌರಭ್ ಅಸಲಿಗೆ ನೆನೆದು ಸೀರೆಯನ್ನು ಇನ್ನೂ ಬದಲಾಯಿಸಿಕೊಳ್ಳದ ಅವಳು ಚಳಿಗೆ ನಡುಕ್ತಾ ಇದ್ದಾಳೆ. ಆದರೂ ಕೂಡ ಸೌರಭ್ ಹೇಳಿದಂತೆ ರೂಮ್ ಕ್ಲೀನ್ ಮಾಡಿ ನೆಲವನ್ನು ಒರೆಸ್ತಾ ಇರ್ತಾಳೆ ಅಕ್ಷತಾ. ಅವಳ ದೇಹ ನಡುಕ್ತಾ ಇದೆ ಎಂದು ಅವನಿಗೆ ಗೊತ್ತಾಗ್ತಾ ಇದ್ರೂ ಅದನ್ನು ಎಂಜಾಯ್ ಮಾಡುತ್ತಲೇ AC ಆನ್ ಮಾಡಿದ. ಟೆಂಪರೇಚರ್ ಕೂಡ ಫುಲ್ಲಾಗಿ ಮಾಡಿದನು. ಚಳಿಗೆ ಅವಳಲ್ಲಿ ನಡುಕ ಮತ್ತಷ್ಟು ಹೆಚ್ಚಾಯಿತು. ಮಧ್ಯದಿಂದ ಅವನ ದೇಹದಲ್ಲಿ ಹುಟ್ಟಿದ ಶಾಖವನ್ನು ACಯಿಂದ ಬರುವ ತಂಪಾದ ಗಾಳಿ ತಂಪಾಗಿಸ್ತಾ ಇದ್ದಂತೆ ಸ್ವಲ್ಪ ಸಮಯದಲ್ಲೇ ಮಂಪರ್ನಿಂದ ಅವನ ಕಣ್ಗಳು ಮುಚ್ಚಿ ಹೋಗ್ತಾ ಇದ್ವು. ಹಾಸಿಗೆ ಮೇಲೆ ಕುಳಿತು ಅಕ್ಷತಾನ ನೋಡುತ್ತಾ ಅವಳ ಕೆಲಸ ಮುಗಿತಿದ್ದಂತೆ, ಹೇಯ್, ಇತ್ತ ಬಾ ಎಂದು ಕರೆದ. ಅಕ್ಷತಾ ಭಯದಿಂದಲೇ ಸೌರಭ್ನ ಕಡೆ ನೋಡಿದಳು. ಹೇಯ್, ಬಾ ಅಂತ ಹೇಳ್ತಾ ಇದ್ರೆ ಬಾರ್ದೆ ದೇವ್ರ ಥರ ಹಾಗೆ ನೋಟವ್ಯಾಕೆ ಎಂದು ಮತ್ತೆ ಕೂಗಿದ.
ಆ ಕೂಗಿಗೆ ಹೆದರಿ 2 ಹೆಜ್ಜೆಗಳಲ್ಲಿ ಅವನ ಮುಂದೆ ನಿಂತಳು ಅಕ್ಷತಾ. ಕೈಗಳನ್ನು ನಜ್ಜುಗುಜ್ಜು ಮಾಡ್ತಾ, ಏನು ಹಾಗೆ ನಿಂತಿದೀಯಾ, ಕೆಳಗಡೆ ಕುಳಿತುಕೋ ಎಂದನು. ಹಾಂ ಎಂದು ಕೆಳಗೆ ಕುಳಿತ ಅಕ್ಷತಾ ತೊಡೆಯ ಮೇಲೆ ತನ್ನ ಕಾಲಿಟ್ಟು, ಶೂ ಓಪನ್ ಮಾಡು ಎಂದನು. ಅವನ ಕೆಲಸಗಳಿಗೆ ಅವಳಿಗೆ ಭಯ ಆಗ್ತಾ ಇತ್ತು. ಅವನು ಹೇಳ್ದಂತೆಯೇ ಅವನ ಶೂ ಲೇಸ್ನ ಬಿಚ್ತಾಳೆ. ರೂಮ್ ಕ್ಲೀನ್ ಮಾಡುವಾಗ ಸುಸ್ತಾದ ಅವಳ ಸೀರೆ ಸರಿಪಡಿಸಿಕೊಳ್ಳೋದನ್ನು ಗಮನಿಸೇ ಇರಲಿಲ್ಲ ಅಕ್ಷತಾ. ಹಾಸಿಗೆಯ ಮೇಲೆ ಕುಳಿತಿದ್ದ ಸೌರಭ್ ಕೆಳಗೆ ಕುಳಿತಿದ್ದ ಅಕ್ಷತಾ ಸಡಿಲಾದ ಸೆರಗಿನಿಂದ ಅವಳ ಸೌಂದರ್ಯ ಸ್ಪಷ್ಟವಾಗಿ ಕಾಣ್ತಾ ಇದ್ದುದರಿಂದ ಸೌರಭ್ ತಳಮಳಗೊಂಡನು. ಅದನ್ನು ನೋಡಿ ಶೂ ತೆಗೆದು ಸಾಕ್ಸ್ ತೆಗೆಯಲು ಪ್ರಯತ್ನಿಸ್ತಾ ಇದ್ದ ಅವಳು ಏನೋ ಅವನ ನೋಟವನ್ನು ಅವಳಿಗೆ ಚುಚ್ಚಿದಂತೆ ಅನಿಸಿದಾಗ ತಲೆ ಎತ್ತಿ ನೋಡಿದಾಗ ಅವಳ ಸೆರಗು ಜಾರಿರೋದು ನೋಡ್ತಾ ಇದ್ದ ಸೌರಭ್ ಗಮನಿಸಿ ಸೀರೆಯನ್ನು ಸರಿಪಡಿಸಿಕೊಂಡ್ಳು. ಅದು ಅವನಿಗೆ ಇಷ್ಟ ಆಗಲಿಲ್ಲ. ಸಾಕ್ಸ್ ಕೂಡ ತೆಗೆಯೋದು ಮುಗ್ದಿದ್ರಿಂದ ಅವಳ ಕೈ ಹಿಡಿದು ನಿಲ್ಲಿಸಿ, ನನ್ನ ಶರ್ಟ್ ತೆಗಿ ಅಂದನು ಕೋಪದಿಂದ ಸೌರಭ್. ಭಯದಿಂದ ನೋಡುತ್ತಾ, ಸರ್ ಸರ್ ನಾನಾ ಅಂದಳು. ಹಾಂ ನೀನೇ, ನನಗೆ 2 ಬಾರಿ ಹೇಳುವ ಅಭ್ಯಾಸ ಇಲ್ಲ, ಕಮಾನ್ ಶುರು ಮಾಡು ಎಂದ ಸೌರಭ್. ಇನ್ನು ಬೇರೆ ವಿಧಿನೇ ಇಲ್ಲದೆ ಪಾಪ ಅವಳು ಅವನ ಶರ್ಟ್ನ ಬಿಚ್ಚಲು ಸಿದ್ಧಳಾದಳು. ಶರ್ಟ್ ಬಟನ್ಗಳನ್ನು ತೆಗೆಯಲು ಕೈ ಮುಂದೆ ಇಡ್ತಾ ಇದ್ದಂತೆ, ಹೇಯ್ ಸ್ಟಾಪ್ ಅಂತ ಕೂಗಿದ. ತಕ್ಷಣವೇ ಕೈಗಳನ್ನು ಹಿಂದಕ್ಕೆ ತೆಗೆದುಕೊಂಡು ನಿಂತು ನೋಡ್ತಾ ಇದ್ದಾಳೆ ಅಪೇಕ್ಷಾ. ಅವನು ಅಪೇಕ್ಷಾ, ಅಕ್ಷತಾ ನೀನು ನನ್ನ ಶರ್ಟ್ ತೆಗೆ, ಆದರೆ ನಿನ್ನ ಕೈ ನನ್ನ ದೇಹವನ್ನು ಮುಟ್ಟಬಾರ್ದು. ಒಂದು ವೇಳೆ ನಿನ್ನ ಕೈ ನನ್ನ ದೇಹವನ್ನು ಮುಟ್ಟಿದರೆ ನಾನು ಶಬ್ದ ಮಾಡ್ತೀನಿ, ತೀವ್ರವಾಗಿ ನಿನಗೆ ಶಿಕ್ಷಿಸ್ತೇನೆ ಎಂದ. ಸೌರಭ್ ಷರತ್ತಿಗೆ ಹೆದರಿ ಹೋದಳು ಅಕ್ಷತಾ. ಮುಟ್ಟದೆ ಹೇಗೆ ಶರ್ಟ್ ತೆಗೆಯೋದು ಯೋಚಿಸ್ತಾಳೆ ಹೇ ಅಂತ. ಎಷ್ಟು ಹೊತ್ತು ಹಾಗೆ ದೃಷ್ಟಿಗೊಂಬೆಯಂತೆ ನಿಂತಿರ್ತೀಯ, ಕೂಗಿದ ತಕ್ಷಣವೇ ಹೆದರಿ ಶರ್ಟ್ ತೆಗೆಯಲು ಬಟನ್ಗಳ ಮೇಲೆ ಕೈ ಇಟ್ಟಳು ಅಕ್ಷತಾ. ಮೇಲಿನ 2 ಬಟನ್ಗಳನ್ನು ತೆರೆದು 3ನೇ ಬಟನ್ ಮೇಲೆ ಕೈ ಹಾಕ್ತಾ ಇದ್ದಂತೆ ಭಯದಿಂದ ಗೊಂಬೆಯಂತೆ ನಿಂತು ಹೋದ್ಲು ಅಕ್ಷತಾ. ಯಾಕೆ ಏನಾಯಿತು ಅಂದರೆ, ಅಕ್ಷತಾ ಬಹಳ ಎಚ್ಚರಿಕೆಯಿಂದ ಸೌರಭ್ಗೆ ತನ್ನ ಕಿರುಬೆರಳು ತಾಗದೇ ಇರೋ ಹಾಗೆ ನಿಧಾನವಾಗಿ ಶರ್ಟ್ ಬಟನ್ಗಳನ್ನು ತೆರೀತಾ ಇದ್ದಾಗ ಆತ ಸದ್ದಿಲ್ಲದೆ ಅವಳ 2 ಕೈಗಳನ್ನು ಮೇಲೆತ್ತಿದ. ತಕ್ಷಣ ಅವಳು ಸೀರೆ ಉಟ್ಟಿದ್ರಿಂದ ಸೀರೆಯ ಮೇಲೆ ಮರೆಯಲ್ಲಿ ಸೊಂಟ ಕಾಣಿಸ್ತಾ ಇತ್ತು. ಆ ಸೊಂಟದ ಮೇಲಿದ್ದ ನುಣ್ಣನೆಯ ವಕ್ರರೇಖೆಯನ್ನು ನೋಡಿ ಹುಚ್ಚನಾದವನಂತೆ ತಕ್ಷಣ ಆ ವಕ್ರರೇಖೆಯನ್ನು ತನ್ನ ಕೈಗಳಿಂದ ಹಿಡಿದುಕೊಳ್ಳಬೇಕೆಂದು ಅಕ್ಷತಾ ಸೊಂಟದ ಮೇಲೆ 2 ಕೈಗಳನ್ನು ಹಾಕಿದ. ಅವನ 2 ಅಂಗೈಗಳಲ್ಲಿ ಸರಿಯಾಗಿ ಹಿಡಿದುಕೊಂಡ ತಕ್ಷಣ ಅಕ್ಷತಾ ನುಣ್ಣನೆಯ ಸೊಂಟ ಮೃದುವಾಗಿ ಅವನ ಕೈಗೆ ಒಂದು ಸ್ಟ್ರೆಸ್ ಬಾಲ್ನಂತೆ ತಾಗ್ತಾ ಇದ್ರೆ ಅಲ್ಲಿ ಕೈಗಳಲ್ಲಿ ಚಲನೆಗಳು ಆರಂಭಿಸಿದವು ಸೌರಭ್ಗೆ. ಅವನ ಕಬ್ಬಿಣದ ರಾಡ್ನಂತಹ ಕೈಗಳು ಅವಳ ಸೂಕ್ಷ್ಮವಾದ ಸೊಂಟದ ಮೇಲೆ ಬೀಳ್ತಾ ಇದ್ದಂತೆ ಮೈಯೆಲ್ಲ ಒಂದು ರೀತಿ ಜೆಲ್ ಎಂದಿತು ಅಕ್ಷತಾಗೆ. ವಿದ್ಯುತ್ ಶಾಕ್ ಹೊಡೆದ ಕಾಗೆಯಂತೆ ಬಿಗಿಯಾದಳು ಅಕ್ಷತಾ. ಅವಳು ಮಾಡ್ತಾ ಇದ್ದ ಕೆಲಸವನ್ನು ನಿಲ್ಲಿಸಿದ್ರಿಂದ ತಲೆ ಮೇಲೆತ್ತಿ ನೋಡಿದ ಸೌರಭ್ ಅವನು ತನ್ನ ಸೊಂಟವನ್ನು ನೇವರಿಸ್ತಾ ಇದ್ದಾಗ ಶಾಕ್ನಲ್ಲಿ ಹಾಗೆ ನಿಂತುಬಿಟ್ಟಿದ್ದ ಅಕ್ಷತಾನ ನೋಡಿ ಅಲ್ಲಿವರೆಗೆ ಸುಲಲಿತವಾಗಿ ವರ್ತಿಸ್ತಾ ಇದ್ದವನು ಅವಳು ಹಾಗೆ ಸೈಲೆಂಟ್ ಆಗ್ತಾ ಇದ್ದಂತೆ ಒಂದೇ ಸಲಕ್ಕೆ ಅವಳ ಸೊಂಟದ ಮೇಲೆ ಚಿವುಟಿ ಬಿಟ್ಟನು. ನಿಜವಾಗಿಯೂ ತುಂಬಾ ಜೋರಾಗಿ ಚಿವುಟಿದಾಗ ಆ ಎಂದು ಕಿರುಚಿದಳು ಅಕ್ಷತಾ. ಅವನಿಂದ ದೂರ ಸರಿಯಲು ಹೋದಳು. ಆದರೆ ಸೌರಭ್ ಆ ಕೆಲಸ ಮಾಡ್ತಾ ಇದ್ದಂತೆ ತನ್ನ 2 ಕೈಗಳಿಂದ ಸೊಂಟವನ್ನು ಹಾಗೆಯೇ ಗಟ್ಟಿಯಾಗಿ ಹಿಡ್ಕೊಂಡ. ಏನು ದೂರ ಸರಿತಾ ಇದ್ದೀಯಾ ಎಂದನು ಕೋಪದಿಂದ. ಅದು ಅದು ಅಂತ ಏನೋ ಹೇಳಲು ಹೊರಟೊಳಗೆ ನೀವು ನನ್ನ ಸೊಂಟ ಎಂದು ನಿಲ್ಲಿಸಿದಳು ಅಷ್ಟಕ್ಕೆ. ಆಗ ನಾನು ನಿನ್ನನ್ನು ಟಚ್ ಮಾಡಿದ್ದೇನೆಂದೇ ಹೇಳಿದ್ನಲ್ಲ, ನಿನ್ನ ಕೈಗಳು ನನ್ನನ್ನು ಟಚ್ ಮಾಡಬಾರ್ದು ಅಂತ ಅಷ್ಟೆ, ಆದರೆ ನಾನು ನಿನ್ನನ್ನು ಟಚ್ ಮಾಡೋದಿಲ್ಲ ಅಂತ ಹೇಳಿಲ್ವಲ್ಲ. ಅದೆಲ್ಲ ಬಿಡು, ರೂಮ್ ಸರ್ವಿಸ್ ಮಾಡುವ ಮೇಡ್ 25 ಲಕ್ಷ ಕೊಟ್ಟು ಖರೀದಿಸ್ತೇನೆ. ಅಷ್ಟು ಹಣ ಖರ್ಚು ಮಾಡಿದ್ದಕ್ಕೆ ನನ್ನ ಎಲ್ಲ ಅಗತ್ಯಗಳನ್ನು ನೀನು ನೋಡ್ಕೊಳ್ಬೇಕು. ಆದ್ದರಿಂದ ನನ್ನ ಮೇಡ್ ನನ್ನ ಸೇವೆ ಮಾತ್ರ ಅಲ್ಲ, ನನ್ನ ಸ್ಟ್ರೆಸ್ ಬಾಸ್ಟರ್ ಕೂಡ ನೀನೇ. ಮತ್ತು ಇನ್ನೊಂದು ವಿಷಯ, ನಾನು ಯಾವಾಗ ಏನು ಮಾಡಿದರೂ ಕೂಡ ನೀನು ಸೈಲೆಂಟಾಗಿಯೇ ಇರಬೇಕು ಎಂದು ಹೇಳುತ್ತಲೇ ಅಕ್ಷತಾ ಸೊಂಟವನ್ನು ನೇವರಿಸುತ್ತಲೇ ಇದ್ದನು ಸೌರಭ್. ತುಂಬ ಹೊತ್ತಿನಿಂದ ಸೌರಭ್ ಹಾಗೆ ಹಿಡಿದುಕೊಂಡಿದ್ದರಿಂದ ಅಕ್ಷತಾ ನೋವಿಗೆ ಪದಗಳು ಅಸ್ಪಷ್ಟವಾಗಿವೆ. ಮತ್ತು ಹೀಗೆ ಕಿರುಚುತ್ತಾ ನನ್ನನ್ನು ಡಿಸ್ಟರ್ಬ್ ಮಾಡಿದರೆ ಆಗ ನಾನು ನನ್ನ ಕೆಲಸ ನಿಲ್ಲಿಸಿ ನಿನ್ನ ಮುಖ ನೋಡಬೇಕಾಗುತ್ತೆ. ನನಗೆ ನಿನ್ನ ಮುಖ ನೋಡಿದರೆ ಸಾಕು, ಅಲ್ಲಿವರೆಗೆ ಮೂಡ್ ಎಲ್ಲ ಹಾಳಾಗುತ್ತೆ.
ನಿನ್ನಂತಹವ್ರನ್ನ ದೂರದಿಂದ ನೋಡಬೇಕಂದ್ರೇ ಒಂದು ರೀತಿ ಅಸಹ್ಯ ನನಗೆ. ಅಂತಹದ್ರಲ್ಲಿ ನಿನ್ನ ಮುಖ ಇಷ್ಟು ಹತ್ತಿರದಿಂದ ಹೇಗೆ ನೋಡಲಿ? ನೋಡಿದರೆ ಎಂದು ವಿಕಾರವಾದ ಒಂದು ಎಕ್ಸ್ಪ್ರೆಷನ್ ಹಾಕಿದ ಸೌರಭ್. ತನ್ನ ಕೆಲಸವನ್ನು ಮುಂದುವರಿಸುತ್ತಲೇ ಸೌರಭ್ ಮಾತುಗಳಿಗೆ ಆಗಲೇ ಅಕ್ಷತಾ ಕಣ್ಣುಗಳು ತುಂಬಿ ತುಳುಕ್ತಾ ಇದ್ವು. ಏಯ್, ಬಂದು ಶರ್ಟ್ ಓಪನ್ ಮಾಡುವೆಯಾ? ಅಂದರೆ ಇನ್ನೂ ಹಾಗೆ ದಿಟ್ಟಿಸಿ ಗೊಂಬೆಯಂತೆ ನಿಂತು ನೋಡ್ತಾ ಇದೆಯಲ್ಲ, ಯಾಕೆ? ಹೀಗೆ ಬಾ ಎಂದು ಅವಳ ಸೀರೆಯನ್ನು ಸೆರಗನ ಹಿಡಿದು ಮುಂದೆ ಎಳೆದನು. ಹಾಂ ಎಂದು ಮುಂದೆ ಬಂದ ಅಕ್ಷತಾ ಹೊಟ್ಟೆಯ ಮೇಲೆ ಅಡ್ಡವಾಗಿ ತನ್ನ ಕೈಯನ್ನು ಇಟ್ಟು ತಾನು ಅವನಿಗೆ ತಾಗದಂತೆ ನಿಲ್ಲಿಸಿ, ಏಯ್, ಎಷ್ಟು ಸಲ ಹೇಳಿದ್ದೇನೆ ನನ್ನನ್ನು ಟಚ್ ಮಾಡಬೇಡ ಎಂದು ಕಿರುಚುತ್ತಾ ಆಗಲೇ ತುಂಬಿದ ಅವಳ ಕಣ್ಣುಗಳಿಂದ ಕಣ್ಣೀರಿನ ಹನಿಗಳು ಅವನ ಎಳೆದ ಬಲಕ್ಕೆ ಕಣ್ಣಿನ ಗಡಿಯನ್ನು ದಾಟಿ ಅವನ ಕೈ ಮೇಲೆ ಬೀಳ್ತು ಅವಳ ಕಣ್ಣೀರು. ಆ ಕಣ್ಣೀರಿನ ಹನಿಗಳನ್ನು ನೋಡಿ ಕೋಪದಿಂದ, ಚೀಚಿ, ಎಷ್ಟು ಧೈರ್ಯ ನಿನಗೆ? ನಿನ್ನ ಕಣ್ಣೀರು ನನ್ನ ಕೈ ಮೇಲೆ ಬೀಳುವಂತೆ ಮಾಡ್ತೀಯಾ ಎಂದು ಅವಳ ಸೊಂಟವನ್ನು ಬಿಟ್ಟು ಅವಳ ಕೆನ್ನೆಗೆ ಕಪಾಳ ಮೋಕ್ಷ ಮಾಡಿದ ಸೌರಭ್. ಅಷ್ಟೇ, ಆ ಪೆಟ್ಟಿಗೆ ಅಕ್ಷತಾ ಅಕ್ಷರಶಃ ನೆಲವನ್ನು ಸೇರಲು ಇನ್ನೂ ಆವೇಶ ತಗ್ಗದ ಸೌರಭ್ ಕೋಪದಿಂದ ಮೇಲೆದ್ದು, ಯು ಬ್ಲಡಿ, ನಿನ್ನ ಡರ್ಟಿ ಐಸ್ನಿಂದ ಬಂದ ನೀರು ನನ್ನ ಕೈ ಮೇಲೆಯೇ, ಶಿಟ್, ಹಾ ಎಂದು ಕಿರುಚುತ್ತಾ ಶರ್ಟ್ಗೆ ಉಳಿದ ಬಟನ್ಗಳನ್ನೆಲ್ಲ ಒಂದೇ ಏಟಿಗೆ ಎಳೆದು ಶರ್ಟನ್ನು ಹರಿದು ಹಾಕಿದಂತೆಯೇ ಬಿಚ್ಚಿ ಕೆಳಗೆ ಬಿದ್ದ. ಅಕ್ಷತಾ ಮೇಲೆ ಸೌರಭ್ ಕೋಪವನ್ನು ನೋಡಿ ಅಕ್ಷತಾನ ನೋಡಿ ನಡುತ್ತಾ ಇದ್ದಾಗ ಸೌರಭ್ ಕೋಪದಿಂದ ಕಿರುಚುತ್ತಾ ಕೋಪವನ್ನು ಹೇಗೆ ನಿಯಂತ್ರಿಸಬೇಕೆಂದು ತಿಳಿಯದ ಸೌರಭ್ ಇತ್ತ ಅತ್ತ ತಿರುಗುತ್ತಾ ಕೂದಲಿನ ಮೇಲೆ ಕೈ ಹಾಕಿ ಎಳೆಯುತ್ತಾ ತಕ್ಷಣ ಕಬೋರ್ಡ್ ಓಪನ್ ಮಾಡಿದ. ಅದರಿಂದ ಯಾವಾಗಲೂ ತಾನು ಸುಲಭವಾಗಿ ಸಿಗುವಂತೆ ಇಟ್ಕೊಂಡಿದ್ದ ವಿಸ್ಕಿ ಬಾಟಲ್ನ ಓಪನ್ ಮಾಡಿ ಫುಲ್ ಬಾಟಲ್ ಖಾಲಿ ಮಾಡಿದಂತೆ ಎತ್ತಿದವನೇ ಖಾಲಿಯಾದ ಬಾಟಲನ್ನು ನೋಡುತ್ತಾ ಅಕ್ಷತಾ ಮೇಲಿದ್ದ ಕೋಪವನ್ನೆಲ್ಲ ಆ ಬಾಟಲ್ ಮೇಲೆ ತೋರಿಸುತ್ತಾ ಜೋರಾಗಿ ಮೇಲೆತ್ತಿ ನೆಲಕ್ಕೆ ಎಸೆದು ಬಿಟ್ಟನು. ಸರಿಯಾಗಿ ಅಕ್ಷತಾ ಕೆಳಗೆ ಬಿದ್ದ ಜಾಗದಿಂದ ಒಂದೇ ಒಂದು ಅಡಿ ದೂರದಲ್ಲಿತ್ತು ಅಷ್ಟೇ ಚೂರುಗಳೆಲ್ಲ. ಎಷ್ಟು ಬಲವಾಗಿ ಅಂದರೆ ಕೆಳಗೆ ಬಿದ್ದ ಬಾಟಲ್ ಚೂರುಗಳು ಎಷ್ಟು ಚೂರುಗಳಾಗಿವೆ ಹೊಡೆದಿರೋದು ಅಂದರೆ ಲೆಕ್ಕನೇ ಹಾಕೋಕ್ಕಾಗಲ್ಲ, ಅಷ್ಟು ಸಣ್ಣ ಚೂರುಗಳಾಗಿ ಹೊಡೆದೋಗಿತ್ತು. ಇದಕ್ಕೂ ಮೊದಲು ಕುಡಿದಿದ್ದನ್ನು ಇನ್ನೂ ಸಂಪೂರ್ಣವಾಗಿ ಇಳಿಯುವ ಮುನ್ನವೇ ಮತ್ತೆ ಇನ್ನೊಂದು ಬಾಟಲ್ ಮುಗಿಸಿದ್ದರಿಂದ ಈ ಬಾರಿ ಸಂಪೂರ್ಣವಾಗಿ ಅಮಲೇರಿತ್ತು ಸೌರಭ್ಗೆ. ಬಾಟಲ್ ಕೆಳಗೆ ಬಿದ್ದಾಗ ಬಲ್ಕ್ ಎಂದು ಬಂದ ಶಬ್ದಕ್ಕೆ ಕೆಳಗೆ ಬಿದ್ದಿದ್ದ ಅಕ್ಷತಾ ಜೋರಾಗಿ ಕಿವಿ ಮುಚ್ಚಿಕೊಂಡಳು. ಆದರೆ ಆಗಲೇ ಗಾಜಿನ ಚೂರುಗಳಿಂದ ಮೇಲೆ ಹಾರಿದ ಒಂದು ಗಾಜಿನ ಚೂರು ನೇರವಾಗಿ ಅಕ್ಷತಾ ಕಾಲಿಗೆ ಅಂದರೆ ಪಾದದ ಮೇಲ್ಭಾಗಕ್ಕೆ ಹೋಗಿ ಚುಚ್ಚಿಕೊಳ್ಳಲು ಎಂದು ಕಿರುಚುವ ಬದಲು ಬಾಯಿಗೆ ಪಾಪ ಸೀರೆಯನ್ನು ಅಡ್ಡ ಇಟ್ಟುಕೊಂಡಳು ಹೆದರಿಕೆಯಿಂದ. ಆಗಲೇ ಸೌರಭ್ ಹೇಳಿದ ಮಾತುಗಳನ್ನು ನೆನಪು ಮಾಡಿಕೊಂಡು 2 ಬಾಟಲ್ ವೈನ್ ಕುಡಿದಿದ್ದರಿಂದ ಸಂಪೂರ್ಣವಾಗಿ ಕಿಕ್ ಏರಿದ್ದ ಸೌರಭ್ ಅಕ್ಷತಾ ಕಾಲಿಗೆ ಗಾಜಿನ ಚೂರು ಚುಚ್ಚಿಕೊಂಡಿದ್ದನ್ನು ನೋಡಿಯೂ ಏಯ್ ಎಂದು ಕಿರುಚಿದ. ತಕ್ಷಣ ಎದ್ದು ಅವನ ಕಡೆ ನೋಡಿದಳು ಅಕ್ಷತಾ. ಕೆಂಪಾದ ಅವನ ಕಣ್ಗಳು ಕೋಪದಲ್ಲಿ ಕೆಂಡದಂತೆ ಕಾಣ್ತಾ ಇದ್ರೆ ಹೆದ್ರಿ ಅವನ ಮುಂದೆ ಬಂದು ನಿಂತಳು. ಕಾಲಿನ ನೋವನ್ನು ಸಹಿಸಿಕೊಳ್ಳುತ್ತಲೇ, ಯಾಕೆ ಅಂದರೆ ಅವನು ಮೊದಲೇ ಹೇಳಿದನಲ್ವಾ ತಾನು ಕರೆದ ತಕ್ಷಣ ತನ್ನ ಮುಂದೆ ಬಂದು ನಿಲ್ಲಬೇಕು ಎಂದು, ಇಲ್ಲದೇ ಇದ್ದರೆ ಶಿಕ್ಷೆ ನೀಡ್ತೇನೆ ಎಂದು. ಈ ರೂಮ್ ಎಲ್ಲ ಕ್ಲೀನ್ ಮಾಡು, ಇಲ್ಲದೇ ಇದ್ದರೆ ನನಗೆ ಇಷ್ಟ ಆಗೋದಿಲ್ಲ. ನನಗೆ ನಿನ್ನ ಹಾಗೆ ಡರ್ಟಿಯಾಗಿರುವ ಮನುಷ್ಯರೇ ಆಗಲಿ ಅಥವಾ ರೂಮ್ ಕೂಡ ಇಷ್ಟ ಆಗೋದಿಲ್ಲ ಎಂದು ಅಮಲಿನಲ್ಲಿ ತೂಗುತ್ತಾ ಹೇಳಿ ಬೆಡ್ ಮೇಲೆ ಅಡ್ಡವಾಗಿ ಮಲಗಿಬಿಟ್ಟನು. ಸೌರಭ್ ಆದೇಶಕ್ಕೆ ತಲೆಯಾಡಿಸಿ ಹಿಂದೆ ತಿರುಗಿದ ತಕ್ಷಣ ನಿದ್ರಾ ಅಮಲಿನಲ್ಲಿ ತೂಗ್ತಾ ಇದ್ದ ಸೌರಭ್, ಏಯ್ ಲಿಸನ್, ನೀನು ಎಂದಿಗೂ ನನ್ನನ್ನು ಟಚ್ ಮಾಡಬಾರ್ದು. ಆದರೆ ನಿನ್ನ ಸೊಂಟ ಇದೆಯಲ್ಲ, ಆಹಾ ಏನಿದೆಯಪ್ಪ, ಮೃದುವಾಗಿ ನುಣ್ಣಗೆ ಸಣ್ಣಗೆ ನೀನು. ಆದರೂ ನಿನ್ನ ಫಿಗರ್ ಮಾತ್ರ A1 ಕಣೆ, A1 ಫಿಗರ್, ಕತ್ತಿಯಂತಹ ಫಿಗರ್ ನಿಂದು. ಪರ್ಫೆಕ್ಟ್ ಮಿಸ್ ಇಂಡಿಯಾ ಬಾಡಿ ಸ್ಟ್ರಕ್ಚರ್. ನೀನು ಏನಾದರೂ ಫೋಕಸ್ ಮಾಡಿದರೆ ಎಲ್ಲಿಗೂ ಹೋಗ್ಬಿಡ್ತೀಯ. ಆದರೆ ನಾನು ನಿನ್ನನ್ನು ಎಲ್ಲಿಗೂ ಹೋಗಲು ಬಿಡೋದಿಲ್ವಲ್ಲ ಎಂದು ನಗುತ್ತಾ ನಿದ್ದೆಯಲ್ಲೇ ಕನ್ವರ್ಸಿ ತಡಬಡಾಯಿಸ್ತಾ ಇದ್ದನು ಸೌರಭ್ ಮಾತುಗಳನ್ನು ಕೇಳುತ್ತಲೇ ತನ್ನನ್ನು ತಾನು ಒಮ್ಮೆ ನೋಡಿಕೊಂಡು ವಿರಕ್ತಿಯಿಂದ ನಕ್ಕು ರೂಮ್ನ ಕ್ಲೀನ್ ಮಾಡಲು ಆರಂಭಿಸಿದಳು ಅಕ್ಷತಾ. ಕತೆ ಮುಂದುವರಿಯುವುದು. ಈ ಕತೆ ನಿಮಗೆಲ್ಲ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.